ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನಿವತ್ತು ಶ್ರೀರಾಮನವಮಿ ಅಂದರೆ ಸಂಡೇ ವ್ಲಾಗ್ನ ಶೇರ್ ಮಾಡ್ತಿದ್ದೀನಿ. ಸೊ ರಾಮನವಮಿ ಸಂಡೇ ಬಂದಿರೋದ್ರಿಂದ ಎಲ್ರಿಗೂ ವರ್ಕಿಂಗು ಇರೋರಿಗೆಲ್ಲರಿಗೂ ಪಾಪ ಒಂದು ದಿನ ರಜಾ ಮಿಸ್ ಆಗುತ್ತೆ. ಏನು ಮಾಡಲಿಕ್ಕಾಗಲ್ಲ. ಈ ಸಲ ಹಬ್ಬಗಳೆಲ್ಲ ಆಲ್ಮೋಸ್ಟ್ ಸಂಡೇನೇ ಬಂದ್ಬಿಟ್ಟಿದೆ. ಹಾಗಾಗಿ ಎಲ್ರಿಗೂ ಒಂದೊಂದು ಹಬ್ಬ ಒಂದೊಂದು ರಜಾ ಮಿಸ್ ಆಗ್ತಾಯಿದೆ. ಬನ್ನಿ ಇವತ್ತು ಯಾವ ಥರ ಹೋಯ್ತು ನಮ್ಮ ದಿನ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ಒಂದು ಹೆಲ್ದಿ ಒಬ್ಬಟ್ಟನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಹೆಲ್ದಿ ಒಬ್ಬಟ್ಟು ಅಂದರೆ ಎಳ್ಳೊಬ್ಬಟ್ಟು. ನಾವು ಊರುಗಳಲ್ಲಿದ್ದಾಗ ಇದನ್ನು ಜಾಸ್ತಿ ಮಾಡ್ತಾಯಿದ್ರು, ಎಳ್ಳು ಒಬ್ಬಟ್ಟು ಮತ್ತು ಹುಳ್ಳಿಕಾಳು ಒಬ್ಬಟ್ಟು. ಸೊ ಇದನ್ನೆಲ್ಲ ನಾವೇ ಬೆಳೀತಾ ಇದ್ವಿ ಅಲ್ವಾ, ಹಾಗಾಗಿ ಜಾಸ್ತಿ ಯಥೇಚ್ಛವಾಗಿರ್ತಿತ್ತು. ಹಾಗಾಗಿ ಎಳ್ಳೊಬ್ಬಟ್ಟನ್ನ ಮಾಡ್ತಾಯಿದ್ರು. ಎಳ್ಳೊಬ್ಬಟ್ಟು ಬೆನಿಫಿಟ್ಸ್ ಏನಂದರೆ ಇದರಲ್ಲಿ 60% ಕ್ಯಾಲ್ಸಿಯಂ ಇರುತ್ತೆ ಮತ್ತು ಒಮೆಗಾ 6 ಇರುತ್ತೆ ಎಳ್ಳಲ್ಲಿ. ಹಾಗಾಗಿನೇ ನಮ್ಮ ಹಿರಿಯರು ಎಲ್ಲ ಥರ ಫುಡ್ಡನ್ನು ಹೆಲ್ದಿ ಐಟಮ್ಸ್ನ ಮನೇಲೇ ಬೆಳೆದು ತಿಂತಾಯಿದ್ರು ಅನಿಸುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ರುಚಿನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ನೀವು ಬೇಕಾದರೆ ನೋಡ್ಬೋದು ಎಳ್ಳು ಎಷ್ಟು ಆರೋಗ್ಯಕರವಾಗಿರುತ್ತೆ ಅಂತ. ಹೃದಯ ರೋಗ ಮತ್ತು ಪ್ರೋಟೀನ್ ಹೆಚ್ಚಾಗಿರೋದ್ರಿಂದ ಯಾವುದೇ ಥರ ಹೃದ್ರೋಗವನ್ನು ತಡೆಗಟ್ಟುತ್ತೆ. ಮತ್ತು ಮಧುಮೇಹಿಗಳಿಗೂ ಕೊಡ್ತಾರೆ ಇದನ್ನು. ಮತ್ತು ಮೇನ್ ಇಂಪಾರ್ಟೆಂಟ್ಲಿ ಚರ್ಮಕ್ಕಂತೂ ತುಂಬ ಚೆನ್ನಾಗಿರುತ್ತೆ, ಚರ್ಮ ಆರೋಗ್ಯವಾಗಿರುತ್ತೆ. ಹಾಗಾಗಿ ಎಳ್ಳೊಬ್ಬಟ್ಟನ್ನ ವರ್ಷದಲ್ಲಿ ಒಂದು ಸಲನಾದರೂ ಮಾಡಿ ತಿನ್ನಿ, ಚೆನ್ನಾಗಿರುತ್ತೆ. ಮತ್ತು ಎಳ್ಳುಂಡೆ ಕೂಡ ಮಾಡ್ತಾರೆ. ಬಟ್ ನಾನಿಲ್ಲಿ ಎಳ್ಳೊಬ್ಬಟ್ಟನ್ನ ಮಾಡ್ತಿದ್ದೀನಿ. ಸ್ವಲ್ಪ ಜಾಸ್ತಿನೇ ಇತ್ತು ನಮ್ಮ ಮನೇಲಿ ಊರಿಂದ ತೊಗೊಂಬಂದಿದ್ದು, ಹಾಗಾಗಿ ಎಳ್ಳೊಬ್ಬಟ್ಟನ್ನ ಮಾಡ್ತಾಯಿದ್ದೀನಿ. ಬನ್ನಿ ಇದನ್ನು ಯಾವ ಥರ ಮಾಡೋದು ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ. ಆಲ್ಮೋಸ್ಟು ಬಿಳಿ ಎಳ್ಳಿಗಿಂತ ಕಪ್ಪು ಎಳ್ಳೆನೇ ಜಾಸ್ತಿ ಬೆನಿಫಿಟ್ಸ್ ಇರೋದು. 60% ಕ್ಯಾಲ್ಶಿಯಂ ಇದರಲ್ಲೇ ಜಾಸ್ತಿ ಇರೋದು. ಹಾಗಾಗಿ ಕಪ್ಪುಗಿದ್ರೂ ಪರವಾಗಿಲ್ಲ, ಬಿಳಿ ಎಳ್ಳಿಗಿಂತ ಕಪ್ಪು ಎಳ್ಳನ್ನ ಜಾಸ್ತಿ ಯೂಸ್ ಮಾಡಿ. ಬಿಳಿ ಎಳ್ಳಲ್ಲೂ ಮಾಡ್ಬೋದು, ಬಟ್ ಕಪ್ಪು ಎಳ್ಳಲ್ಲಿ ಜಾಸ್ತಿ ಕ್ಯಾಲ್ಶಿಯಂ ಇರುತ್ತೆ ಮತ್ತು ಆಯಿಲಿನೆಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಕಪ್ಪು ಎಳ್ಳಲ್ಲಿ ಚೆನ್ನಾಗಾಗುತ್ತೆ. ಟೇಸ್ಟು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ನಾನಿವಾಗ ಇದನ್ನು ಮೈದಾನ ಕಣಕ ಅಂದರೆ ನಮ್ಮ ಮೈದಾ ರೆಡಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಇದು ತೆಳುನೇ ಇರಬೇಕು, ಯಾಕಂದರೆ ಮಂದ ಆಗಿಬಿಟ್ರೆ ಮೇಲ್ಗಡೆ ಕೋಟಿಂಗ್ ಬಂದ್ಬಿಡುತ್ತೆ, ಒಳಗಡೆ ಸೇರ್ಕೊಬಿಡುತ್ತೆ ಹೂರ್ಣ. ಹಾಗಾಗಿ ಬರೀ ಮೈದಾ ತಿನ್ನೋ ಥರ ಅನಿಸುತ್ತೆ. ಆಲ್ಮೋಸ್ಟ್ ಸ್ವಲ್ಪ ತೆಳುನೇ ಕಲಿಸ್ಕೊಳ್ಳಿ ನೀವು, ಅದಕ್ಕೆ ಕೋಟಿಂಗ್ ಆದರೆ ಆಯಿತು ಎಳ್ಳಿಗೆ. ಸೊ ನಾನಿವಾಗ ಒಂದು ಪ್ಯಾನ್ ಇಡ್ತಾ ಇದ್ದೀನಿ. ಪ್ಯಾನ್ ಬಿಸಿ ಆಗಲಿ. ಎಳ್ಳನ್ನ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಇದು ಗೊತ್ತಾಗುತ್ತೆ ನಿಮಗೆ ಎಳ್ಳನ್ನ ಹುರ್ಕೋಬೇಕಾದ್ರೆ. ಎಳ್ಳು ಸ್ವಲ್ಪ ದಪ್ಪನೂ ಆಗುತ್ತೆ ಮತ್ತು ಸ್ಮೆಲ್ಲು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಗುಂಡುಗಾಗುತ್ತೆ ಎಳ್ಳು. ಆ ಥರ ಲೋ ಫ್ಲೇಮಲ್ಲಿ ಹುರ್ಕೋಬೇಕು. ಯಾಕಂದರೆ ಹೈ ಫ್ಲೇಮ್ ಮಾಡಿಬಿಟ್ರೆ ಬೇಗ ಸೀದೋಗ್ಬಿಡುತ್ತೆ, ಚಟಪಟ ಅಂತ ಸೌಂಡ್ ಬರುತ್ತೆ, ಬೇಗ ಸೀದೋಗ್ಬಿಡುತ್ತೆ. ಹಾಗಾಗಿ ಸಣ್ಣ ಉರಿಲಲ್ಲೇ ನೀಟಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಯಾವುದೇ ಒಂದು ತಿಂಡಿ ಮಾಡಬೇಕಾದ್ರೂ ಅಷ್ಟೇ, ಯಾವುದೇ ಐಟಮ್ನು ಸೀಸಿದ್ರೆ ಚೆನ್ನಾಗಿರಲ್ಲ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡೋದ್ರಿಂದ ಸ್ವಲ್ಪ ಡಿಲೇ ಆಗ್ಬೋದು, ಬಟ್ ಟೇಸ್ಟ್ ವೈಸ್ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನಾನಿವಾಗ ಎಲ್ಲನೂ ಫ್ರೈ ಮಾಡಿಕೊಂಡು ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೊತೀನಿ. ಸ್ವಲ್ಪನೇ ಹಾಕಿ ಫ್ರೈ ಮಾಡ್ಕೊಂಡೆ ನಾನು. ಮತ್ತು ಇದಕ್ಕೆ ಸ್ವಲ್ಪ ಗಸಗಸೆ ಮತ್ತು ಒಂದೆರಡು ಏಲಕ್ಕಿ ಇದನ್ನು ಹಾಕ್ತೀನಿ. ಗಸಗಸೆನ ಸ್ಟವ್ ಆಫ್ ಮಾಡಿಬಿಟ್ಟು, ಬಿಸಿ ಇತ್ತಲ್ಲ ಪ್ಯಾನು, ಅದಕ್ಕೆ ಸ್ವಲ್ಪ ಗಸಗಸೆ ಹಾಕಿದ್ದೀನಿ. ಇದೂ ಹೆಲ್ದಿಗೆ ಒಳ್ಳೇದಲ್ವ ಹೆಲ್ತ್ಗೆ, ಹಾಗಾಗಿ ಸ್ವಲ್ಪ ಗಸಗಸೆನೂ ಹಾಕಿದ್ದೀನಿ. ಟೇಸ್ಟು ಚೆನ್ನಾಗಿರುತ್ತೆ. ಹಾಗಾಗಿ ನೋಡಿ, ಇವಾಗ ಇದನ್ನು ತಣ್ಣಗಾಗಿ ಬಿಡ್ತಾಯಿದ್ದೀನಿ. ತಣ್ಣಗಾಗಿಬಿಟ್ಟಿದ್ದೀನಿ. ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೋಬೇಕು. ನೆಕ್ಸ್ಟು ನಾನು ಈ ಬೌಲಲ್ಲಿ ನಾನು 2 ಬೌಲು ಎಳ್ಳು ತೊಗೊಂಡಿದ್ದೀನಿ. ಹಂಗೆ 1 ಬೌಲಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಬೆಲ್ಲ ಕರ್ಗೋವಷ್ಟು ಅಷ್ಟೇ ನೀರು ಹಾಕಬೇಕು, ಜಾಸ್ತಿ ಏನು ಹಾಕೋದು ಬೇಡ, ಕಡಿಮೆ ಹಾಕೋದು ಬೇಡ. ಮತ್ತು ಪಾಕ ಬರುತ್ತೆ ಅನ್ನೋದು ಬೇಡ, ಒಂದೆಳೆ ಪಾಕ ಮಾಡಬೇಕು ಆ ಥರ ಎಲ್ಲ ಏನಿಲ್ಲ. ಬೆಲ್ಲ ಕರ್ಗೋವಷ್ಟಷ್ಟೇ ನೀರು ಹಾಕ್ಕೋಬೇಕು. ಬೆಲ್ಲ ಕರಗಿದ ಮೇಲೆ ಇದನ್ನು ಪುಡಿ ಮಾಡಿ ಎತ್ತಿಟ್ಕೊಂಡಿದ್ದೆ ನಾನು. ನೋಡಿ ಪುಡಿ ಮಾಡ್ತಾಯಿದ್ದೀನಿ. ಜಾಸ್ತಿ ಏನು ಪುಡಿ ಮಾಡೋ ಅವಶ್ಯಕತೆ ಇಲ್ಲ, ಬೇಗ ಪುಡಿ ಆಗಿಬಿಡುತ್ತೆ. ಹಾಗಾಗಿ ಪುಡಿ ಮಾಡಿ ಇದನ್ನು ಒಂದು ಕಡೆ ಎತ್ತಿಟ್ಬಿಡೋಣ. ನಾನು ಚಿಕ್ಕ ಜಾರಲ್ಲಿ ಹಾಕ್ಕೊಂಡೆ ಸ್ವಲ್ಪ ಪುಡಿ ಮಾಡ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಕೊಬ್ಬರಿ ಕೂಡ ಹಾಕ್ಬೋದು, ಕೊಬ್ಬರಿ ಅಥವಾ ತೆಂಗಿನಕಾಯಿ ಯಾವುದಾದ್ರೂ ಓಕೆ. ನಮ್ಮ ಮನೇಲಿ
ಸ್ವಲ್ಪ ಜಾಸ್ತಿ ತೆಂಗಿನಕಾಯಿ ಇತ್ತು, ಹಾಗಾಗಿ ಇದಕ್ಕೆ ತೆಂಗಿನಕಾಯಿನ ನಾನು ಅದೇ ಇದಕ್ಕೆ ಹಾಕ್ಬಿಟ್ಟು ಗ್ರೈಂಡ್ ಮಾಡಿದ್ದೀನಿ. ಮತ್ತು ಇದನ್ನ ಎಳ್ಳೆಲ್ಲ ಪುಡಿ ಮಾಡಿ ಆದಮೇಲೆ ಗಸಗಸೆ ಮತ್ತು ಏಲಕ್ಕಿ, ಒಂದು 4 ಏಲಕ್ಕಿ ತಗೊಂಡಿದ್ದೀನಿ, ಸ್ವಲ್ಪ ಗಸಗಸೆ ಮತ್ತು ತೆಂಗಿನ ತುರಿ ಇಷ್ಟನ್ನು ಹಾಕಿ ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡು ಸಣ್ಣಗೇನು ಬೇಡ, ತುಂಬ ನೈಸಾಗಿ ತರಿ ಇದ್ರೂ ಚೆನ್ನಾಗಿರುತ್ತೆ. ಫುಲ್ಲು ನೈಸ್ ಮಾಡೋದೇನು ಬೇಕಾಗಲ್ಲ. ನೋಡಿ ಈ ಥರ ಪುಡಿ ಮಾಡ್ಕೊಂಡು ಅಷ್ಟರಲ್ಲಿ ಬೆಲ್ಲ ಕರಗಿತ್ತು. ನೋಡಿ ಈ ಥರ ಬಂದಿತ್ತು, ಬೆಲ್ಲ ಕರಗಿತ್ತು. ನೆಕ್ಸ್ಟು ಇದನ್ನು ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀವಲ್ಲ ನಾವು, ಎಳ್ಳು ಮತ್ತು ಕೊಬ್ಬರಿ ಗಸಗಸೆ ಎಲ್ಲ, ಅದನ್ನು ಇದಕ್ಕೆ ಸ್ವಲ್ಪ ಹಾಕ್ಕೊಂಡು ತಿರುಗಿಸ್ಕೋಬೇಕು. ಇದು ಬಿಸಿಲಿ ಸ್ವಲ್ಪ ತೆಳು ಅಂತ ಅನಿಸುತ್ತೆ, ಬಟ್ ತಣ್ಣಗಾದ್ಮೇಲೆ ಫುಲ್ಲು ಗಟ್ಟಿ ಆಗುತ್ತೆ. ಹಾಗಾಗಿ ನೀವು ನೀರೇನು ಜಾಸ್ತಿ ಹಾಕೋಕೆ ಹೋಗಬೇಡಿ. 1 ಬಟ್ಲು ಬೆಲ್ಲ ತೊಗೊಂಡಿದ್ದೀವಿ ಅಂದರೆ ಒಂದು ಅರ್ಧ ಬಟ್ಲು ಮುಳುಗೋವಷ್ಟು ನೀರು ಹಾಕಿದ್ರೆ ಸಾಕು. ನೋಡಿ ಇದನ್ನು ಇದಕ್ಕೆಲ್ಲ ಶಿಫ್ಟ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಕೈ ಆಡಿಸಿದ್ರೆ ಸ್ವಲ್ಪ ಗಟ್ಟಿಗಾಗುತ್ತೆ. ಗಟ್ಟಿಗಾದ್ಮೇಲೆ ಸ್ವಲ್ಪ ಹೊತ್ತು ಬಿಟ್ಬಿಟ್ರೆ ಅದು ನಿಮಗೆ ಗಟ್ಟಿ ಆಗಿಬಿಡುತ್ತೆ. ಉಂಡೆ ಬರೋ ಥರ ಆದರೆ ಸಾಕು. ನೋಡಿ ಈ ಥರ ಆಗಿದೆ. ಸ್ವಲ್ಪ ಅದೇ ಥರ ಕೈ ಆಡಿಸ್ತಾ ಇದ್ದರೆ ತಳ ಎಲ್ಲ ಬಿಟ್ಕೊಂಬರುತ್ತೆ. ಯಾಕಂದರೆ ಎಳ್ಳಲ್ಲೂ ಕೂಡ ಎಣ್ಣೆ ಇರುತ್ತಲ್ವ, ಕೊಬ್ಬರಿನಲ್ಲೂ ಇರುತ್ತೆ, ಹಾಗಾಗಿ ತಳ ಬಿಟ್ಕೊಳ್ಳುತ್ತೆ. ಇದನ್ನು ತಣ್ಣಗಾದ್ಮೇಲೆ ಇವಾಗ ಉಂಡೆ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಸೊ ಮೊನ್ನೆ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಊರಿಗೆ ಹೋಗಿದ್ರಲ್ಲ, ಆವಾಗ ಸ್ವಲ್ಪ ಹೂರಣ ಕೂಡ ಕೊಟ್ಟು ಕಳಿಸಿದ್ರು, ಅದನ್ನು ಇತ್ತು. ಎರಡನ್ನು ಒಟ್ಟಿಗೆ ತಟ್ಬಿಡೋಣ ಅಂತೇಳಿ ಎತ್ತಿಟ್ಟೆ. ನೋಡಿ ಮೈದಾ ನೆಂದಿದೆ. ಇವಾಗ ಮೈದಾ ಕೂಡ ನೀಟಾಗಿ ನೆಂದಿತ್ತು. ಎಷ್ಟು ಚೆನ್ನಾಗಿ ಬಂದಿತ್ತು ಒಬ್ಬಟ್ಟು ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ಎಷ್ಟು ದೊಡ್ಡದಾಗಿ ತಟ್ತೀವಿ ಅಷ್ಟು ದೊಡ್ಡದಾಗಿ ಬರ್ತಾಯಿತ್ತು. ಸೊ ನಾನು ಮೀಡಿಯಮ್ಮಾಗಿ ತಟ್ಟಿ 2 ಕಡೆ ಬೇಯಿಸಿದ್ವಿ. ತುಂಬ ಟೇಸ್ಟು ಚೆನ್ನಾಗಿತ್ತು ಮತ್ತು ಈಸಿನೂ ಅನ್ನಿಸ್ತು. ನೀವು ಒಂದ್ಸಲ ಟ್ರೈ ಮಾಡಿ, ತುಂಬ ಈಸಿಯಾಗಿ ಮಾಡ್ಕೋಬೋದು ನೀವು. ಬೇಳೆ ಒಬ್ಬಟ್ಟಿಗಿಂತ ಇದು ತುಂಬ ಈಸಿ ಮತ್ತು ಹೆಲ್ದಿನೂ ಕೂಡ. ಯಾರಿಗೆಲ್ಲ ಬೇಳೆ ಒಬ್ಬಟ್ಟು ಇಷ್ಟ ಆಗಲ್ಲ, ಇದನ್ನು ಒಂದ್ಸಲ ಟ್ರೈ ಮಾಡಿ, ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಇದರಲ್ಲಿ ಹೆಲ್ತ್ ಬೆನಿಫಿಟ್ಟು ಅಷ್ಟೇ ತುಂಬ ಇದೆ. ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತು ಗೊತ್ತಾ, ಎರಡೂ ತುಂಬ ಚೆನ್ನಾಗಿ ಬಂದಿತ್ತು. ಈ ಥರ ಇತ್ತು ನಮ್ಮ ದಿನ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ನೆಕ್ಸ್ಟು ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿದ್ರೆ ನಾನು ಅದೇ ಥರ ವೀಡಿಯೋಸ್ನ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.